ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಸೇವಾ ನೌಕರರ ಸಂಘದ ಮುಷ್ಕರವನ್ನು 31/5/2025 ನಾವು ಅನಿರ್ದಿಷ್ಟ ಮುಷ್ಕರ ನಡೆಸ್ತಾ ಇದ್ದೇವೆ. ಬೇಡಿಕೆಗಳು ಹೀಗಿರುತ್ತದೆ. ರಾಜ್ಯ ಸರ್ಕಾರಿ ನೌಕರರ ನೀಡುವ ಪ್ರತಿಯೊಂದು ಸವಲತ್ತುಗಳು ಪೌರಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ. ಎರಡನೇದು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಕೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಇರುವ ನೌಕರರನ್ನು ಸಕ್ರಮಗೊಳಿಸುವ ಬಗ್ಗೆ. ನಗರ ಸಭೆಗಳಲ್ಲಿ 100% ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಅಡಿ ನೇಮಕಾತಿ ಮಾಡುವ ಬಗ್ಗೆ. 2022 ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಸ್ಗಳಿಗೆ SFC ವೇತನ ನಿಧಿಯಿಂದ ವೇತನ ಪಾವತಿಸುವ ಬಗ್ಗೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನು ವಿಶೇಷ ನೇಮಕಾತಿ ಅಡಿ ಪರಿಗಣಿಸುವ ಬಗ್ಗೆ. ಪೌರಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಕಲ್ಪಿಸುವ ಬಗ್ಗೆ. ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕ, ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರ ಹೊಂದದ ನೌಕರರನ್ನು ಪೌರಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸುವ ಬಗ್ಗೆ. ಈ ಘನ ಸರ್ಕಾರವು ನಮ್ಮ ಬೇಡಿಕೆಗಳನ್ನು 7 ಬೇಡಿಕೆಗಳನ್ನು ನೆರವೇರಿಸುವ ಕುರಿತು ನಮಗೆ ಮುಷ್ಕರವನ್ನು ವಾಪಸ್ ತಗೊಳ್ತೇವೆ. ಇದೆಲ್ಲ ನಮ್ಮ ಬೇಡಿಕೆಯನ್ನು ನೆರವೇರಿಸಬೇಕೆಂದು ಘನ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇವೆ. ಆಗ್ರಹಿಸಿ ವೈರಾಜ ಕಾರ್ಯಾಧ್ಯಕ್ಷರು ತಿಪ್ಪಯ್ಯ, ಉಪಾಧ್ಯಕ್ಷರು ಅನಿಲ್ ಕುಮಾರ್, ಖಜಾಂಚಿ ಅಂಕಯ್ಯ, ಜಂಟಿ ಕಾರ್ಯದರ್ಶಿ ಜಗದೀಶ್ ಎಂ, ಸದಸ್ಯರು ಮಹಾಲಕ್ಷ್ಮಿ, ಇಲಿಯಾಸ್, ಕೋಕಿಲಮ್ಮ, ವಿಜಯಕುಮಾರ್, ಆನಂದ್, ದಾಸಯ್ಯ ವೈ, ಪೆಂಚಲಮ್ಮ. ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಹೋರಾಟ 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 ಹೋರಾಟ. ಏನೇ ಬರಲಿ ಏನೇ ಬರಲಿ ಒಂದಾಗಿ ಹೊರಗಿ ಇಂದಿನ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಏನು ನಮ್ಮ ಸಹೋದರರು ಪೌರ ಕಾರ್ಮಿಕರು ರಾಜ್ಯಾದ್ಯಂತ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಮುಷ್ಕರವನ್ನು ನಡೆಸ್ತಾ ಇರತಕ್ಕಂಥ ಪೌರ ಕಾರ್ಮಿಕರಿಗೆ ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ಕರ್ನಾಟಕ ದಲಿತ ಸಮಾಜ ಸೇನೆಯು ಬೆಂಬಲವನ್ನು ಸೂಚಿಸ್ತಾ ಇದೆ. ಇವತ್ತಿನ ದಿನ ಪ್ರತಿದಿನ ಬೆಳಿಗ್ಗೆ 4 ಗಂಟೆ 3 ಗಂಟೆಗೆ ಎದ್ದೇಳಿ ಜನರ ನಿತ್ಯ ಕರ್ಮಗಳನ್ನು ತೀರಿಸುವಂತಹ ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರ ಮುಷ್ಕರವನ್ನು ಬೀದಿಗೆ ತಂದಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಮೊದಲನೇದಾಗಿ ನಮ್ಮ ಧಿಕ್ಕಾರ ಇರುತ್ತೆ. ಇವತ್ತಿನ ದಿನ ಏನು ಅವರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ, ಈ ಜಿಲ್ಲಾಡಳಿತ ಏನಾದರೂ ಪೌರ ಕಾರ್ಮಿಕರ ಪರವಾಗಿ ನಿಂತಿದ್ರೆ ಈ ಕೂಡಲೇ ಅವರ ಮುಷ್ಕರವನ್ನು ಹಿಂಪಡಿಬೇಕಂತೇಳಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತ ಅವರ ನ್ಯಾಯಯುತ ಬೇಡಿಕೆಗಳು ಏನಿದೆ ಈ ಕೂಡಲೇ ಈಡೇರಿಸಿ ಸೌಜನ್ಯಕ್ಕಾದರೂ ಅವರು ಕೂತಿರ್ತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಕೂತಿದ್ದಾರೆ. ಅವರು ಬಳಿ ಬಂದು ನಿಮ್ಮ ಕಷ್ಟ ಸುಖ ಏನು, ನಿಮ್ಮ ಸಮಸ್ಯೆಗಳೇನು, ನಿಮ್ಮ ಬೇಡಿಕೆ ಏನು, ನಾವು ಈಡೇರಿಸ್ತೀವಿ ಅಂತಕ್ಕಂಥ ಒಂದು ಸೌಜನ್ಯದ ಮಾತು ಇಲ್ಲ ಅಂದರೆ ಈ ಸರ್ಕಾರ ಬದುಕಿದೆಯಾ ಅಥವಾ ಸತ್ತೋಗಿದೆಯಾ ಅಂತೇಳಿ ಸಾರ್ವಜನಿಕರಲ್ಲಿ ಪ್ರಶ್ನೆ ಆಗಿದೆ. ಬಂಧುಗಳೇ, ಇವತ್ತಿನ ದಿನ ಕಟ್ಟಕಡೆಯ ನಮ್ಮ ಪೌರ ಕಾರ್ಮಿಕರನ್ನ ಈ ರಾಜ್ಯ ಸರ್ಕಾರ ಬೀದಿಯಲ್ಲಿ ಕುಳಿಸಿದೆ ಅಂದರೆ ಸಾಮಾನ್ಯ ಜನರಿಗೆ ಏನು ಸೇವೆ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆದರೆ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ.
ಇದೆ. ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಜಿಲ್ಲಾಡಳಿತ ರಾಜ್ಯದ 30 ಜಿಲ್ಲೆಗಳಲ್ಲೂ ಸಹ ಪೌರ ಕಾರ್ಮಿಕರು ಬೀದಿಯಲ್ಲಿ ಕೂತ್ಕೊಂಡು ಅವರೇನು ಯಾರಿಗೇನು ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ, ಯಾರ ಮೇಲೆ ಗಲಾಟೆಗಳು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಅವರ ಬೇಡಿಕೆಗಳಿಗೋಸ್ಕರ, ಅವ್ರ ಮಕ್ಕಳಿಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ ಅವರ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಮುಂದಿಟ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥ ಏನು ಮುಷ್ಕರವನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಈಡೇರಿಸಿ ಅವರು ನಾಳೆಯಿಂದ ಕಾರ್ಯಪ್ರವೃತ್ತರಾಗಬೇಕಂತ ಹೇಳ್ಬಿಟ್ಟು ಆದೇಶ ಮಾಡದೆ ಹೋದರೆ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಪೌರ ಕಾರ್ಮಿಕರಿಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.